ದಲ್ಲಿ ಬಿಜೆಪಿ ಶಾಸಕರ ಅಮಾನತು ಸುದ್ದಿ ಬಹಳಷ್ಟು ಸದ್ದು ಮಾಡಿರುತ್ತದೆ. ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಈ ಬಗ್ಗೆ ಮಾತನಾಡಲು ಸಚಿವರಾದ ಶಿವರಾಜ್ ತಂಗಡಿ ಇದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಈ ಬಿಜೆಪಿ ನಾಯಕರು ಏನಂತಂದರೆ ರಾಜಕೀಯ ಉದ್ದೇಶದಿಂದಾಗಿ ನಮ್ಮನ್ನು ಅಮಾನತು ಮಾಡಿದರೆ ಈ ರೀತಿ ಮಾಡೋದು ತಪ್ಪು ಅಂತೇಳಿ ಬಿಜೆಪಿ ನಾಯಕರು ಆರೋಪ ಮಾಡ್ತಾರೆ. ಈ ಬಗ್ಗೆ ಏನು ಹೇಳ್ತಾರೆ ಸರ್? ನಾನು ಬಿಜೆಪಿ ನಾಯಕರಿಗೆ ಒಂದೇ ಕೇಳ್ತೀನಿ, ಹಿಂದೆ ಇಂಡಿಪೆಂಡೆಂಟ್ ಇದ್ದಂಥವ್ರಿಗೆ ಅನರ್ಹ ಮಾಡಿದಾರಲ್ಲ, ಅವಾಗ ಯಾವ ನ್ಯಾಯ ಇತ್ತು? 5 ಮಂದಿನ ಅನರ್ಹ ಮಾಡಿ ಶಾಸಕತ್ವ ರದ್ದು ಮಾಡೋಂಥ ಕೆಲಸವನ್ನು ಮಾಡಿದ್ನಾಗ ನಿಮಗೆ ಯಾರಿಗೂ ಆ ನೋವು ಆಗಲಿಲ್ಲ. ಈಗ ಸ್ಪೀಕರು ನೀವು ದಾಂಧಲಿ ಮಾಡಿದ್ದೀರಿ ಅಂತ ದಾಂಧಲಿ ಮಾಡಿದ್ದೀರಿ, ಆ ಒಂದು ಕಾರಣಕ್ಕಾಗಿ ನಿಮ್ಮನ್ನು 6 ತಿಂಗಳ ಅಮಾನತು ಮಾಡೋಕ್ಕೆ ಅವ್ರಿಗೆ ಅಧಿಕಾರನೂ ಇದೆ. ಆದರೆ ಶಾಸಕತ್ವನ ರದ್ದು ಮಾಡೋಂಥ ಅಧಿಕಾರ ನಿಮ್ಗೆ ಯಾರು ಕೊಟ್ಟಿದ್ದರು? ನಮ್ಮನ್ನು ರದ್ದು ಮಾಡಿದಿರಲ್ಲ. ನಾವು ಇಂಡಿಪೆಂಡೆಂಟ್ ಇದ್ದಂಥ 5 ಮಂದಿಯನ್ನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ನಾಗ ಹೋಗಿ ಕೇಸನ್ನು ಗೆದ್ಕೊಂಡ್ಬಂದ್ವಿ. ಆವಾಗ ಆರ್ ಅಶೋಕ್ ಅವರಿಗೂ ತ್ರಾಸಾಗಿದ್ದಿಲ್ಲ, ನೋವಾಗಿದ್ದಿಲ್ಲ. ಸಿ ಟಿ ರವರಿಗೂ ನೋವಾಗಿದ್ದಿಲ್ಲ, ವಿಜೇಂದ್ರ ಅವ್ರಿಗೂ ನೋವಾಗಿದ್ದಿಲ್ಲ, ಬಿ ಜೆ ಪಿ ಯಾವ ನಾಯಕರು ನೋವಾಗಿದ್ದಿಲ್ಲ. ಈಗ ಮಾತ್ರ ಭಾಳ ಮನಸ್ಸಿಗೆ ನೋವಾಗ್ಬಿಟ್ಟೈತೆ. 6 ತಿಂಗಳ ಇವರಿಗೆ ವಿಧಾನಸೌಧಕ್ಕೆ ಬರಲಾರ್ದಕ್ಕೆ ಇಷ್ಟು ನೋವಾಗೈತೆ. ಇಡೀ ವರ್ಷ ಈ ಕ್ಷೇತ್ರದ ಜನರು ಇವತ್ತು ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾರೋ ಆ ಕ್ಷೇತ್ರದ ಜನರಿಗೆ ಅನ್ಯಾಯ ಆಗೈತೆ ಅನ್ಯಾಯ ಮಾಡಿದರು ಅಂತ. ನಾನು ಕೇಳ್ತೀನಿ, ನಮ್ಮನ್ನು ಅನರ್ಹ ಮಾಡೋದ್ನಾಗ ನಮ್ಮ ಕನಕಗಿರಿ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದಿಲ್ಲ? ಕನಕಗಿರಿ ಕ್ಷೇತ್ರದ ಜನರಿಗೆ ಅನ್ಯಾಯ ಮಾಡಿದ್ದಿಲ್ಲ ಇವರು? ಅದಕ್ಕೆ ಇವರು ಬಿ ಜೆ ಪಿಯವರಿಗೆ ಅವ್ರಿಗೆ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ಆಗಿದೆ ಅಷ್ಟೇ. ನಿಮ್ಮ ಅನರ್ಹದ ಪಾಪ ಈಗ ಅವ್ರಿಗೆ ತಟ್ಟಿದೆ ಅಂತ ಹೇಳ್ತಾರೆ ಸರ್? 100ಕ್ಕೆ 100 ಬಿ ಜೆ ಪಿಯವರಿಗೆ ಭಾಳ ವರ್ಷ ತಟ್ಟಿದೆ. ಮತ್ತು ಮುಂದಿನ ದಿನ ಬಂದ ನನಗನ್ಸ್ಮೇಲೆ ಒಂದು 10-15 ವರ್ಷ ಇವರು ಅಧಿಕಾರಕ್ಕೆ ಬರೋಲ್ಲ. ಸರಿ, ಹನಿ ಟ್ರ್ಯಾಪ್ ವಿಚಾರ ಭಾಳ ಸದ್ದು ಮಾಡಿರ್ತೀವಿ. ಏನು ಆಗ್ರಹ ಮಾಡ್ತಾರೆ? ಯಾಕಂತಂದರೆ ಸ್ವತಃ ನಿಮ್ಮ ಸಚಿವರೇ ಈ ರೀತಿ ಹನಿ ಟ್ರ್ಯಾಪ್ ಆಗಬಾರ್ದು. ಇದು ಒಳ್ಳೆ ಬೆಳವಣಿಗೆ ಅಲ್ಲ, ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವಂಥದ್ದಲ್ಲ. ಇದರಿಂದ ಯಾವುದೇ ತಪ್ಪಾಗಿದ್ದರೆ ನೇರವಾಗಿ ಕಂಪ್ಲೇಂಟ್ ಕೊಡ್ರಿ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಈಗಾಗಲೇ ಹೋಮ್ ಮಿನಿಸ್ಟ್ರು, ಗೃಹ ಮಂತ್ರಿಗಳು ಉನ್ನತ ಮಟ್ಟದ ತನಿಖೆಯನ್ನು ಮಾಡ್ತೀನಿ ಅಂತ ಹೇಳಿದರೆ ತನಿಖೆ ಮಾಡ್ತಾರೆ. ಯಾರು ತಪ್ಪು ಮಾಡಿದ್ರೆ ಬರ್ತಾರೆ. ಸರ್, ಈಗ ಎಷ್ಟು ಜನ ಎಷ್ಟು ಜನ ಸರ್ ಇದರಲ್ಲಿ ಇರುವಂಥದ್ದು ಹನಿ ಟ್ರ್ಯಾಪಲ್ಲಿ ಏನಾದರೂ ಮಾಹಿತಿ ಇದೆ ಸರ್? ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದರು ರಾಜಣ್ಣವ್ರು ಕೇಳಿದ್ರು ಗೊತ್ತಾಗುತ್ತೆ. ನನಗಂತ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತು ಅದೇ ರೀತಿ ಕೇಂದ್ರ ಸರ್ಕಾರದೊಳಗೂ ರಾಹುಲ್ ಗಾಂಧಿಯವ್ರನ್ನ ಅನರ್ಹ ಮಾಡಿದ್ರಲ್ಲ, ರಾಹುಲ್ ಗಾಂಧಿಯವ್ರನ್ನ ಅನರ್ಹ ಮಾಡಿದ್ರಲ್ಲ ಇವರು, ಅವಾಗಿಂತ ಯಾವ ನೆನಪಾಗಲ್ಲ ಬಿ ಜೆ ಪಿಯವರಿಗೆ. ಸರ್, ಕೊನೆಯದಾಗಿ ಸರ್, ಕನಕಗಿರಿ ಉತ್ಸವ ಯಾಕೆ ಇದು ಯಾವಾಗ ಮಾಡ್ತಿರೋ ಏನು ಸರ್? ಸರಿ, ಅದನ್ನು ಉತ್ಸವ ಮಾಡಬೇಕಂತ ನಿರ್ಧಾರ ಮಾಡಿದ್ದೀವಿ. ಬಟ್ ಅದು ಬೇರೆ ಬೇರೆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಸಂಘಟನೆಗಳು, ಕೆಲವೊಂದಿಷ್ಟು ಅಲ್ಲಿ ಮುಖಂಡರು ಇಲ್ಲ ಉತ್ಸವ ಬೇಡ ಅನ್ನೋ ಮಾತನ್ನು ಮಾಡಿದ್ರು. ಅದಕ್ಕೆ ಮುಂದೆ ಹಾಕಿದ್ದೀವಿ. ಮುಂದೆ ಎಲ್ಲರನ್ನೂ ಕುಂತು ಚರ್ಚೆ ಮಾಡಿ ಕರೆದು ಮಾತಾಡಿದ ಮೇಲೆ ನಿರ್ಧಾರ ತೊಗೊತೀವಿ. ಜನಾರ್ದನ್ ಅವ್ರು ಮಾತಾಡಿದೆ ಸರಿ, ಅಂದರೆ ನಮಗೆ ಆನೆಗುಂದಿ ಉತ್ಸವ ಮಾಡೋಕ್ಕೆ ಭರವಸೆ ಕೊಟ್ಟಿದ್ದಾರೆ ಸಚಿವರು. 6 ಕೋಟಿ ಬಿಡುಗಡೆ ಮಾಡಬೇಕಂತೀವಿ ಸರ್. ಆನೆಗುಂದಿ ಉತ್ಸವಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ಕೋಟಿ ದುಡ್ಡನ್ನು ಕೊಡ್ತೀನಿ, ಆನೆಗುಂದಿ ಉತ್ಸವವನ್ನು ಮಾಡ್ತೀನಿ. ಇವಿಷ್ಟು ಸಚಿವರಾದ ಶಿವರಾಜ್ ತಂಗಡಿ ಅವರು ಮಾತಂತ ಹೇಳ್ಬೋದು. ಕ್ಯಾಪ್ಟನ್ ಅಂಜನಪ್ಪ ಜೊತೆ ನಾಗರಾಜ್, ಟಿ.ವಿ. ನ್ಯೂಸ್, ಕೊಪ್ಪಳ.